ನಮಸ್ಕಾರ. ಹೆಸರು ನಂದು ಮನೋನ್ಮಣಿ ಅಂತಂದ್ಬಿಟ್ಟು. ನಾನು ಆಯುರ್ವೇದ ವೈದ್ಯೆ. ವೈದ್ಯಕೀಯನ ಬಿಟ್ಟಿದ್ದೀನಿ. ಈಗ ಬರೀ ನಟನೆಯಲ್ಲಿ ತೊಡ್ಕೊಂಡಿದ್ದೀನಿ. ನಾನು ಈಗ ಈಗ ಮಾತಾಡಬೇಕು ಅಂತಿರೋದು ಒಂದು ನಮ್ಮ ಆಹಾರದ ವಿಚಾರ ಮಾತಾಡೋಣ ಅಂತ ಅನ್ನಿಸ್ತಾ ಇದೆ ನನಗೆ. ನನಗೆ ನಾನೇ ಹೇಳ್ಕೊಳ್ತಿದ್ದೀನಿ ಅಂತ ಅಂದ್ಕೊಂಡ್ರೂ ತಪ್ಪಿಲ್ಲ. ಇವತ್ತು ಚಾಮುಂಡಮ್ಮ ನನ್ನೂರ ದೇವತೆ, ಮತ್ತು ನನಗೆ ಅವಳು ಭಾಳ ಕಾಸ. ಯಾಕೆಂದರೆ ನಾನು ಅವಳು ಒಂದೇ ದಿನ ಒಂದೇ ನಕ್ಷತ್ರದಲ್ಲಿ ಟೈಮಲ್ಲಿ ಹುಟ್ಟಿದ್ದೀವಿ. ಹಾಗಾಗಿ ನಾನು ಅವಳು ಭಾಳ ಫ್ರೆಂಡ್ಸು. ಇವತ್ತು ಮನಸ್ಸು ಕೊಟ್ಟಿದ್ದಾಳೆ ನೀನು ಮಾತಾಡು ಅಂದ್ಬಿಟ್ಟು. ಅವಳು ಮಹಾಕರುಣಾಮಯಿ ನಮ್ಮ ಮೈಸೂರಿಗೆ ಎಲ್ಲ. ಯಾಕೆ ಅಂದರೆ ನೋಡಿ, ನಮಗೆ ಒಂದು ಕಡೆ ಕಬಿನಿ ಹರಿಯುತ್ತೆ, ಒಂದು ಕಡೆ ಕಾವೇರಿ ಹರಿಯುತ್ತಾಳೆ. ಹಾಗಂತ ನಮ್ಗೆ ಯಾವತ್ತೂ ನಮಗೆ ಫ್ಲಡ್ ಬರೋಲ್ಲ ನಮ್ಮ ಮೈಸೂರಿನವ್ರಿಗೆ. ನೀರು ಮಾತ್ರ ಸಮೃದ್ಧಿಯಾಗಿ ಬರುತ್ತೆ ಸಾಕು. ಇಲ್ಲಪ್ಪ ಅಂತನೂ ಹಾಗಿಲ್ಲ. ಕೆಲವು ಪ್ರದೇಶದಲ್ಲಿರುತ್ತೆ, ಅದೆಲ್ಲ ನಾವೇನು ಮಾಡೋಕ್ಕಾಗೋದಿಲ್ಲ, ಸರ್ಕಾರ ನೋಡ್ಕೊಳ್ಳುತ್ತೆ ಅದನ್ನು. ಮತ್ತು ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ಗೂಟ ಹೊಡ್ಕೊಂಡು ಕೂಡ್ತಿದ್ದಾಳಲ್ಲ ಅಂತಾರೆ, ಆ ಥರ ಕೂತ್ಕೊಂಡು ಸುತ್ತಲೂ ನೋಡ್ತಾಳೆ. ನಮಗೆ ಬೇರೆ ಯಾವುದೇ ರೀತಿ ಕಾಯಿಲೆಗಳೂ ಬರೋದು ಇಲ್ಲ, ವಿಶೇಷವಾಗಿ ಹೆಚ್ಚಾಗಿ ಕಾಡೋದಿಲ್ಲ. ಮತ್ತು ಈ ಭೂಕಂಪನೂ ಆಗೋದಿಲ್ಲ. ಹಾಗೆ ನಮ್ಮ ಮೈಸೂರಿನವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಹಾಗಾಗಿ ನನಗೆ ಅವಳು ಇವತ್ತು ಮಾತಾಡುವಂಥ ಒಂದು ಅವಕಾಶ ಕೊಟ್ಟಳು, ಮನಸ್ಸು ಕೊಟ್ಟಳು, ಮಾತಾಡ್ತಾ ಇದ್ದೀನಿ. ನೋಡಿ, ನಮ್ಮಲ್ಲಿ ಆಹಾರನ ಒಂದೊಂದು ಪ್ರದೇಶಕ್ಕೆ ಅಲ್ಲಿಗೆ ಆಗುವಂಥ ಮಳೆ ಮತ್ತು ಋತುಗಳು ಇದ್ರ ಪ್ರಕಾರವಾಗಿ ಬೆಳೆ ಬೆಳೆಯುವಂಥ ಒಂದು ವ್ಯವಸ್ಥೆ ಇದೆ. ಈಗ ನಮ್ಮಲ್ಲಿ ರಾಗಿ ಸ್ವಲ್ಪ ಬೆಳೆಯೋದು ಜಾಸ್ತಿ, ನಾವು ರಾಗಿ ತಿಂತೀವಿ. ಉತ್ತರ ಕರ್ನಾಟಕದಲ್ಲಿ ಜೋಳ, ಉತ್ತರ ಪ್ರದೇಶದಲ್ಲಿ ಗೋಧಿ, ಹೀಗೆ ಅಲ್ಲೂ ಇನ್ನು ಮುಂದೆ ಎಲ್ಲ ಕೆಲವು ಕಡೆ ಅಲ್ಲೂ ಅಕ್ಕಿನೇ ಜಾಸ್ತಿ ಬಳಸ್ತಾರೆ. ಹಾಗಾಗಿ ಅನ್ನ ಮುದ್ದೆ ಇದೆಲ್ಲ ತಿಂತೀವಿ. ಇದನ್ನು ಎಲ್ಲೋ ಕೂತ WHO ಅಂತಂದ್ಬಿಟ್ಟು ಅವನು ಬಂದು ಏನು ನಮ್ಮ ಇಂಡಿಯಾಕ್ಕೆ ಬಂದಿರ್ತಾನೋ ಇಲ್ವೋ ಅದು ಗೊತ್ತಿಲ್ಲ. ಇಲ್ಲಿ ಹವಾಮಾನವೂ ಅವನಿಗೆ ಗೊತ್ತಿರ್ತೋ ಇಲ್ವೋ, ಸುಮ್ಮನೆ ಪುಸ್ತಕಗಳಲ್ಲಿ ಓದಿರ್ತಾನೆ. ಬಂದು ಇಲ್ಲಿ ವ್ಯವಸ್ಥೆ ಏನು ಅಂತ ಒಂದು ವರ್ಷ ಪೂರ್ತಿ ಇದ್ದರೆ ಅವನಿಗಿಲ್ಲಿ ಹವಾಗುಣ ಎಲ್ಲ ಗೊತ್ತಾಗುತ್ತೆ. ಅಲ್ಲಿ ದೇಶಕ್ಕೆ ಬೇಕಾದಂಥ ಒಂದು ಆಹಾರ ಪದ್ಧತಿನ ನಮ್ಮ ಮೇಲೆ ಹೇರ್ತಾನೆ. ನಮ್ಮಲ್ಲಿ ಎಂಥ ಒಂದು ವ್ಯವಸ್ಥೆ ಇದೆ ಆಹಾರದಲ್ಲಿ ಅಂದರೆ ನೋಡಿ, ಈಗ ಮುದ್ದೆ ಅದನ್ನು ನೀವು ಫ್ರಿಜ್ಜಲ್ಲಿಟ್ಟು ತಿನ್ನೋದಕ್ಕಾಗಲ್ಲ. ಅನ್ನ ಇಟ್ಟರಂತೂ ಎಲ್ಲ ಕಾಳು ಅಕ್ಷತೆ ಆಗೋಗ್ಬಿಟ್ಟಿರುತ್ತೆ ಫ್ರಿಜ್ಜಲ್ಲಿಟ್ಟರೆ. ಇನ್ನೇನು ದೋಸೆ ಇಡೋಕ್ಕಾಗತ್ತಾ? ಇದನ್ನು ಎಂಥದ್ದು ಇಡ್ಲಿ ಇಡೋದಕ್ಕಾಗತ್ತಾ? ಯಾವುದೂ ಇಟ್ಟರೆ ತಿನ್ನೋಕ್ಕಾಗೋದಿಲ್ಲ. ಅವರು ಅಲ್ಲಿ ಸರಿಯಾಗಿ ಆ ಮೈದಾ ಉಪಯೋಗಿಸ್ಬಿಟ್ಟು ಆ ಬ್ರೆಡ್ಡು ಮಾಡ್ಕೊತಾರೆ, ವರ್ಷ ಪೂರ್ತಿ ಅದೇ ತಿಂತಾರೆ. ಅದನ್ನು ಫ್ರಿಜ್ಜಲ್ಲೂ ಇಡ್ಬೋದು, ಎಲ್ಲಿ ಬೇಕಾದ್ರೂ ಇಡ್ಬೋದು. ಏನೋ ನನಗೆ ಅದ್ರ ಬಗ್ಗೆ ನನಗೆ ಹೆಚ್ಚಾಗಿ ತಿಳ್ಕೊಂಡಿಲ್ಲ ನಾನು. ಒಟ್ಟಲ್ಲಿ ನಮ್ಮಲ್ಲಿ ಇಷ್ಟೊಂದು ಆಹಾರಗಳಿದೆ. ಇದೆಲ್ಲ ಬಿಟ್ಟು ನಾವು ಅದೇನೋ ಅದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡಿಕೊಂಡು ಆ ಕಚ್ಚ ಕಚ್ಚ ಅಂತ ನಮ್ಮಲ್ಲಿ ಹೇಳಿದ್ದಾರೆ, ಹಸಿ ತರಕಾರಿಗಳು ಯಾವ್ದಾವ್ದು ತಿನ್ನಬೇಕು ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ತಿಂದ್ಕೊಂಡಿದ್ರೆ ಆಯಿತು. ಏನೇನೇನೇನೋ ತಿನ್ನಬೇಕು ಅಂತ ಏನೂ ಇಲ್ಲ, ಅದರಲ್ಲಿ ಹೇಳೋ ಅಂಥದ್ದೆಲ್ಲ ತಿನ್ನಬೇಕು ಅಂತಿಲ್ಲ. ನಾವುಗಳು ಬರೀ ಬೆಳಗ್ಗೆ ಎದ್ದು ನಮ್ಗೆ ಅನ್ನ ಮೊಸರು ಕಲಿಸ್ಕೊಟ್ಬಿಡೋರು. ಅನ್ನ ಮೊಸರೂ ಇರ್ತಿಲ್ಲ, ಕೆಲವ್ರ ಮನೇಲಿ ಮಜ್ಜಿಗೆನಲ್ಲೇ ಕಲಸಿ ಕೊಡೋರು. ಅದನ್ನು ತಿನ್ಕೊಂಡೋದ್ರೆ ಇನ್ನು ಸಂಜೆವರೆಗೂ ನಮಗೇನೂ ಇರ್ತಿರ್ಲಿಲ್ಲ ಆ ಥರ. ಈಗ 1, 2, 3, 4 ಗಂಟೆಗಳಿಗೆ ಒಂದೊಂದು ಸತಿ ಗಪ್ಪ ಅಂತ ಏನೋ ಒಂದು ಡ್ರೈ ಫ್ರೂಟ್ ಅಂತೆ, ಅದಂತೆ ಇದಂತೆ ಹಾಗೇನಾದ್ರು ಹೇಳಿದ್ರೆ ಈಗಿನ ಆಹಾರ ಪದ್ಧತಿ ಹಾಗೇನೇ ಅಂತಾರೆ. ಆದರೆ ಈಗ ನೋಡಿ, ನಾನು ಹೋಗಿದ್ದೆ, ನಾನು ಬೋಗಾದಿ ಅಂತ ಒಂದು ಹಳ್ಳಿ ಬೋಗಾದಿ ಅಂತ ಅಲ್ಲಿದ್ದೀನಿ. ಇವತ್ತು ಚಾಮುಂಡೇಶ್ವರಿ ಇದಕ್ಕೋಸ್ಕರ ಎದುರುಗಡೆಯಲ್ಲಿ ಪ್ರಸಾದ ವಿನಿಮಯ ಮಾಡಿದ್ರು, ಪೂಜೆ ಮಾಡಿಬಿಟ್ಟು. ಅಲ್ಲೆಲ್ಲರೂ ಬಂದರು, ಹಳ್ಳಿಯವರು ಎಲ್ಲರೂ. ಅಲ್ಲಿ ಒಬ್ಬ ಹೇಳ್ತಿದ್ದ, ಅಲ್ಲೆಲ್ಲೋ ತಿಂದೆ, ಅಲ್ಲಿ ಪ್ರಸಾದ ಚೆನ್ನಾಗಿಲ್ಲ, ಇಲ್ಲಿ ಚೆನ್ನಾಗಿದೆ, ಇನ್ನೊಂದು ತಟ್ಟೆ ಹಾಕಿಸ್ಕೊತಿಂದ ಬೇಕಾದಷ್ಟು ಕೊಡ್ತಾಯಿದ್ರು. 2, 3 ಪ್ಲೇಟು ಫುಲ್ ತಿಂತಾಯಿದ್ರು. ಸುತ್ತಲೂ ನೋಡಿದ್ರೆ ಯಾರೂ ದಪ್ಪಕ್ಕೆ ಕಾಣಿಸ್ಲಿಲ್ಲ ನನಗೆ. ಅದೇನು ಅವ್ರು ಅಷ್ಟೊಂದು ಅನ್ನ ತಿಂತಾರೆ. ಈಗ ಅನ್ನ ತಿಂದರೆ ದಪ್ಪ ಆಗ್ತೀವಿ, ಅನ್ನ ತಿಂದರೆ ದಪ್ಪ ಆಗ್ತೀವಿ ಅಂತಾರೆ. ಅದು ಹೆಂಗಾಗ್ತಾರೆ ಅಂತ ಗೊತ್ತಿಲ್ಲ. ಇವರು ಅನ್ನನೂ ತಿಂದು ಅದೇನೋ ಡ್ರೈ ಫ್ರೂಟು ತಿಂದು ಹಣ್ಣುಗಳು ತಿಂದು ದಿನಾ ಹಣ್ಣು ತಿನ್ನಲೇಬೇಕು, ದಿನಾ ತರಕಾರಿ ತಿನ್ನಲೇಬೇಕು. ಅದಲ್ಲ, ನಮ್ಮ ಶರೀರದಲ್ಲಿ ನಾವು ಏನು ಬೇಕೋ ಅದನ್ನು ಉತ್ಪತ್ತಿ ಮಾಡ್ಕೊಳ್ಳೋದು. ಗಾಳಿ ಕುಡ್ಕೊಂಡು ಬದುಕ್ಬೋದು ಎಷ್ಟೋ ದಿನ ಅಂತಂದ್ಬಿಟ್ಟು ಹೇಳ್ತಾರೆ. ನೀರು ಕುಡಿದು ಬದುಕೋದ್ರ ಬಗ್ಗೆ ಅಂತೂ ಹೇಳಲೇಬೇಕಾಗಿಲ್ಲ, ಧಾರಾಳವಾಗಿ ಬದುಕ್ಬೋದು. ನಾನೇ ಒಂದು ಸರ್ತಿ ಬರೀ ನೀರು ಕುಡ್ಕೊಂಡು 15 ದಿನ
ಮಾಡಿದ್ದೆ. ಅದೆಲ್ಲ ಸ್ವಲ್ಪ ಇಲ್ಲಿ ಕತ್ತು ಹತ್ರ ಎಲ್ಲ ದಪ್ಪ ಆಗಿತ್ತು. ಅದನ್ನು ಇಳಿಸ್ಕೊಳ್ಳೋದಕ್ಕೆ ಬರೀ ನೀರು ಕುಡ್ಕೊಂಡು ನಾನು ಪಥ್ಯ ಮಾಡ್ಕೊಂಡಿದ್ದೆ. ಹಾಗೆ ಅಂದ ಯಾರೋ ಹೇಳೋದನ್ನು ಕೇಳಬೇಡಿ. ನಮ್ಮ ಹಿರಿಯರು ಏನು ಊಟ ಮಾಡಬೇಕು ಅಂತ ಮಾಡಿದ್ರೋ ಆ ಪ್ರಕಾರವಾಗಿ ಅಡುಗೆಗಳನ್ನ ಮಾಡ್ಕೊಂಡು ಊಟ ಮಾಡಿ. ಅದೇನೇನೋ ಎಲ್ಲ ಈ ಮಸಾಲೆ ಎಲ್ಲದಕ್ಕೂ ಅದೇ ಮಸಾಲೆ. ಯಾವುದೇ ಪದಾರ್ಥ ಮಾಡಲಿ ಅದೇನೋ ಗಾರ್ಲಿಕ್ ಎಂಥ ಪೇಸ್ಟು ಗಾರ್ಲಿಕ್ಕು ಜಿಂಜರು ಪೇಸ್ಟು, ಇನ್ನೊಂದು ಪೇಸ್ಟು, ಮತ್ತೊಂದು ಪೌಡ್ರು, ಗರಂ ಮಸಾಲ, ಚಾಟ್ ಮಸಾಲ, ಎಲ್ಲದಕ್ಕೂ ಈರುಳ್ಳಿ ಇಲ್ಲದೇ ಅಡುಗೆನೇ ಇಲ್ಲ. ಕೆಲವರು ನಮ್ಮ ಮನೆಗೆ ಬಂದು ಅಯ್ಯಪ್ಪ ಎಷ್ಟು ಚೆನ್ನಾಗಿದೆ ಚಿತ್ರಾನ್ನ, ಎಷ್ಟು ಚೆನ್ನಾಗಿದೆ. ನಾನು ಅದಕ್ಕೆ ಹೇಳ್ತೀನಿ, ಇದಕ್ಕೆ ಈರುಳ್ಳಿ ಹಾಕಿಲ್ಲಪ್ಪ ಅದಕ್ಕೆ ಚೆನ್ನಾಗಿರ್ಬೋದು ಅಂತ ಹೇಳ್ತೀನಿ. ರುಚಿಗೆ ಬೇಕಾಗಿರೋದು ಉಪ್ಪು ಖಾರ ಹುಳಿ ಕರೆಕ್ಟಾಗಿ ಹಾಕಬೇಕು. ಸಿಹಿ ಮಾಡಿದ್ರೆ ಅದಕ್ಕೆ ಸರಿಯಾಗಿ ಹಾಲು, ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಆ ಥರದ್ದು ಏನಾದ್ರು ಅದಕ್ಕೆ ಸರಿಯಾಗಿ ಸೇರಿಸಿದ್ರೆ ಆಯಿತು. ಕರೆಕ್ಟಾಗಿ ಸಿಹಿಗೆ ಸಕ್ಕರೆ ಹಾಕಿದ್ರೆ ಅಥವಾ ಬೆಲ್ಲ ಹಾಕಿದ್ರೆ ಅದು ಒಂದು ರುಚಿ. ಉಪ್ಪು ಖಾರ ಹುಳಿ ಹಾಕಿದ್ಬಿಟ್ರೆ ರುಚಿಯಾಗುತ್ತೆ ಅಂದರೆ ಇನ್ನು ಆ ಮಸಾಲೆ ಎಲ್ಲ ಯಾತಕ್ಕೆ? ಅದೆಲ್ಲ ದಿನ ತಿನ್ನೋ ಅಂಥದ್ದಲ್ಲ. ಈಗ ನಾವು ಇವರು ಒಂದಿಷ್ಟು ಪಲಾವ್ ಮಾಡಿದ್ರೆ ಹಾಕೋ ಅಷ್ಟಕ್ಕೆನ ನಾವು ಒಂದು 100 ಗ್ರಾಮು 200 ಗ್ರಾಮು ಮಾಡೋ ಅಷ್ಟು ವಾಂಗಿಬಾತ್ ಮಾಡಿರ್ತೀವಲ್ಲ ಅದಕ್ಕೂ ಅಷ್ಟೊಂದು ಹಾಕೋದಿಲ್ಲ ಆ ರೀತಿ. ಅದೆಲ್ಲ ಉಪಯೋಗಿಸ್ಬೇಕು ಹೌದು, ಆದರೆ ಅದಕ್ಕೆ ಒಂದು ಮಿತಿ ಇರುತ್ತೆ. ಎಲ್ಲದಕ್ಕೂ ಎಲ್ಲನೂ ಹಾಕಿ ತಿನ್ನೋ ಅಂಥದ್ದಲ್ಲ. ಸ್ವಲ್ಪ ವಿವೇಚನೆ ಮಾಡಿ ಮಕ್ಕಳೇ ನೀವೂನು. ಇಲ್ಲಿ ಮನೆಯಲ್ಲಿ ಬೆಂದಿಲ್ಲ ಅಂತೀರಿ, ಅಲ್ಲೆಲ್ಲೋ ಏನೋ ಒಂದು ಹಸಿ ಕೊಡ್ತಾನೆ. ನಾನು ಕಣ್ಣಾರ ನೋಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಎಲ್ಲನೂ ತೊಳೆಯೋದೂ ಇಲ್ಲ ಅವರು. ಅದು ಯಾವ ನೀರಲ್ಲಿ ಬೆಳೆದಿರ್ತಾರೋ ಅದೇನೋ. ತರಕಾರಿಗಳು ಅಷ್ಟೇ ಹಾಗಂಗೆ ಹಚ್ಚಿ ಹಾಕ್ತಾರೆ. ಅದೆಲ್ಲ ಹೇಳಿಬಿಟ್ರೆ ನಮಗೆ ನೋಡಿದ್ರಂತೂ ತಿನ್ನೋಕ್ಕೆ ಆಗೋದಿಲ್ಲ. ಈಗ್ಲೂ ಕಾಲಲ್ಲಿ ಆಲೂಗಡ್ಡೆ ಎಲ್ಲ ತುಳಿಯೋದು ಸ್ಮ್ಯಾಶ್ ಮಾಡೋದಕ್ಕೆ ಆ ಪದ್ಧತಿ ಇದೆ, ಈಗಲೂ ನಾನು ನೋಡಿದ್ದೀನಿ. ಅದರಿಂದ ದಯವಿಟ್ಟು ಒಂಚೂರು ಸ್ವಲ್ಪ ಈಗಂತೂ AI ಬಂದಿರೋದ್ರಿಂದ ನಾವು ಯಾರನ್ನಾರು ಏನಾದ್ರು ಕೇಳಬೇಕು, ವಿಷಯ ತಿಳ್ಕೊಬೇಕು ಅಂತ ಇಲ್ಲ. ನಮ್ಮ ಹಿಂದಿನವ್ರ ಪದ್ಧತಿ ಏನಿತ್ತು, ಯಾವ ರೀತಿ ಅವರ ಆಹಾರಗಳನ್ನು ಸೇವನೆ ಮಾಡ್ತಾಯಿದ್ರು. ಈಗೇನಪ್ಪ ಅಂದರೆ ಒಂದು ನಮ್ಮ ಸ್ಟಮಕ್ಗೆ ಯಾವುದೇ ಜೀರ್ಣಾಂಗಗಳಿಗೆ ಯಾವುದಕ್ಕೂ ಒಂದು ರೆಸ್ಟೇ ಇಲ್ಲ. ಸದಾ ತಿಂತಾ ಇರೋದೇನೇನೆ ಆ ಥರ ಆಗೋಗಿದೆ. ಈಗ ಊಟದ ಟೈಮಲ್ಲಿ ಹಸಿವಾಗುತ್ತೆ ಅಷ್ಟೇ, ಬೇರೆ ಟೈಮ್ ಬಿಟ್ಟರೆ ಆಮೇಲೆ ಹಸಿವು ಹೊರಟೋಗುತ್ತೆ. ಆ ಸೆಕ್ರಿಷನ್ಸ್ ಅನ್ನೋದು ಇರುತ್ತಲ್ಲ ಅದೆಲ್ಲ ಆಗೋದು ಒಂದು ಟೈಮ್ನಲ್ಲಿ. ಆ ಟೈಮ್ನಲ್ಲಿ ನಾವು ಊಟ ಮಾಡಬೇಕು. ಸದಾ ತಿಂತಾಯಿದ್ರೆ ಮಕ್ಕಳಿಗೆ ಈಗಿನವ್ರಿಗೆ ಹಸಿವು ಅಂದರೆ ಏನು ಅಂತ ಗೊತ್ತಿಲ್ಲ, ಎಲ್ಲನೂ ಬೇಡ ಅಂತಾರೆ. ಯಾತಕ್ಕೆ ಅಂದರೆ ಅವ್ರಿಗೆ ಹಸಿವಾಗಲ್ಲ, ತಿನ್ನೋದಕ್ಕಾಗಲ್ಲ. ಸದಾನು ಎಲ್ಲನೂ ತಿನ್ನೋದಲ್ಲ. ಸಿಹಿಗಳನ್ನು ಒಂದು 15 ದಿನಕ್ಕೆ, ಒಂದು ತಿಂಗಳಿಗೆ ಒಂದು ಸತಿ ತಿನ್ನೋ ಹಂಗೆ ಅಭ್ಯಾಸ ಮಾಡ್ಕೊಳ್ಳಿ. AI ಕೇಳಿಬಿಟ್ಟು ಎಲ್ಲ ಏನಪ್ಪ ಹೇಗೆ ಹಿಂದಿನ ಕಾಲದ ಪ್ರಕಾರ ನಾವು ಹೆಂಗೆ ಮಾಡಬೇಕು ಅಂತ ಕೇಳಿಕೊಂಡು ಇದು ಮಾಡ್ಕೊಳ್ಳಿ. ಇಷ್ಟನ್ನು ಹಂಚ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು, ಹಂಚ್ಕೊಂಡಿದ್ದೀನಿ. ನಿಮಗೆ ಇದರಲ್ಲಿ ಏನಾದ್ರು ತಪ್ಪುಗಳು ಕಂಡ್ರೆ ನನ್ನನ್ನು ತಿದ್ದಬಹುದು. ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ ಅಷ್ಟೇ. ನೀವು ಇದನ್ನು ಕೇಳಲೇಬೇಕು ಅಂತಲೂ ಏನೂ ಇಲ್ಲ, ಕೇಳಿದ್ರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ನನಗೀಗ 80ನೇ ವರ್ಷ ನಡೀತಾ ಇದೆ. ಸದ್ಯಕ್ಕೆ ನಾನು ಪೂರ್ತಿ ಆರೋಗ್ಯವಾಗಿದ್ದೀನಿ, ಓಡಾಡ್ಕೊಂಡಿದ್ದೀನಿ. ನಮ್ಮ ಚಾಮುಂಡಮ್ಮ ನನ್ನನ್ನು ಹಾಗೆ ಇಟ್ಟಿದ್ದಾಳೆ. ಅವಳಿಗೆ ನನ್ನ ಪ್ರೀತಿ ನಮಸ್ಕಾರನ ತಿಳಿಸ್ತಾ ನಿಮಗೂ ಎಲ್ರಿಗೂ ನಮಸ್ಕಾರ.